ಹಾಯ್ ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬುನ್ಯಾ ಅಡಿಕೆ ಹತ್ತು ಕಡೆ ಒಂದು ಕಡೆ ಹಾಲಿಟ್ಟೀನಿ, ಒಂದು ಸ್ವಲ್ಪವ ಓಕೆ. ಆ್ಯಂಡ್ ನೀರು ಇಟ್ಕೊಂಡಿನಿ ಕಾಸಿ ಕುಡಿಲಕ್ಕ. ನಿನ್ನಂತೂ ಪ್ರೋಗ್ರಾಮ್ ಅಗ್ಗಿ ಪೂಜಾ ನೂರೊಂದು ಬಾನ ಸೂಪರಾಗಾಯಿತು ಫ್ರೆಂಡ್ಸ್. ಆ್ಯಂಡ್ ಇಟ್ ವಾಸ್ ಲೈಕ್ ಗೆಟ್ ಟುಗೆದರ್ ಆಲ್ಸೋ. ಬರೀ ಫ್ರೆಂಡ್ಸ್ ಬೆಳಗ್ಗೆ ಉಗುರು ಬೆಚ್ಚಗೆ ನೀರು, ಆ್ಯಕ್ಚುಲಿ ಉಗುರು ಬೆಚ್ಚಗಿಲ್ಲ, ಅದು ಜಾಸ್ತಿನೇ ಆಗ್ಯಾವ. ಓಕೆ, ಇವಾಗ ಹಿಡಿಬೋದು. ಭಾಳ ಗರ್ಮಾಗ್ಯವು ಅಂದ್ರೆ ಬಿಸಿಯಾಗ್ಯವು, ಬರೀ ಕುಡಿಯೋರು ನೀರು. ಫ್ರೆಂಡ್ಸ್ ಮಾರ್ನಿಂಗ್ ಆಯಿತು, ಬರೀ ನೀರು ಹೊಟ್ಟೆ ಕುಡ್ದೀನಿ. ಆ್ಯಂಡ್ ಏಳಕ್ಕೆ ಗೊತ್ತು ತಡ ಆಗ್ಯದ. ನಾನು ವೈಷ್ಣವಿ ಬರೀ ಇಷ್ಟೇ ಇದ್ದೇವಲ್ಲ ಮನೆಯಲ್ಲಿ. ವೈಬೊಂದು JEE ಎಕ್ಸಾಮ್ ಅದ, ಅದಕ್ಕೆ ಹೈದ್ರಾಬಾದ್ಗೆ ಹೋಗ್ಯಾನ. ಇವರು ಮತ್ತು ವೈಭವ್ ಅಂದರೆ ನಿಮ್ಮ ಅಣ್ಣವರು ಮತ್ತು ವೈಭವ್ ಇಬ್ಬರು ಹೈದ್ರಾಬಾದ್ಗೆ ಹೋಗ್ಯಾರ ಎಕ್ಸಾಮ್ ಅಟೆಂಡ್ ಮಾಡಿ. ಸೊ ವೈಭವ್ ಅಂದಿಗೆ ಗೊತ್ತಾ JEE ಮೇನ್ಸ್ ಎಕ್ಸಾಮ್ ಅದ. ಸೊ ವಿಶ್ ಹಿಮ್ ಆಲ್ ದ ಬೆಸ್ಟ್. ಆ್ಯಕ್ಚುಲಿ ವಿಡಿಯೋ ನೋಡೋ ತನಕ ವಾಪಸ್ನು ಬಂದಿರ್ತಾನೆ. ಆ್ಯಂಡ್ ಒಂದು ಕಡೆ ಕುಕ್ಕರ್ಗೆ ಬ್ಯಾಳೆ ಕುದಿಸ್ಲಕ್ಕಿಟ್ಟು, ಒಂದು ಕಡೆ ನಾನು ನೀರು ಕುಡಿತಾ ಇದ್ದೀನಿ. ವೈಷ್ಣವಿ ನಾನು ಇಬ್ಬರೇ ಇದ್ದೇವಲ್ಲ, ಚಪಾತಿ ಗಟ್ಟಿ ಬೇಳೆ ಮಾಡಿದ್ದೆವು. ಸೊ ಬಟ್ ಇದೆಲ್ಲ ನೋಡ್ರಿ ನೀಟಾಗಿ ತೊಳೆದಿಟ್ಟು ಎಲ್ಲ ರೆಡಿ ಮಾಡೋ ತನಕ ಮತ್ತು ನೀರು ಬಂತು. ಸೊ ಪ್ರಾಬ್ಲಮ್ ಅನ್ನಿಸ್ತದಲ್ಲ ಹೀಗೆಲ್ಲ ಆದರೆ. ಆ್ಯಂಡ್ ನಾನಂತರ ಗರಂ ನೀರನ್ನು ಕುಡಿದ ನಂತರ ಇಲ್ಲಿ ಇವಾಗ ಕುಡಿತಾ ಇದ್ದೀನಿ ಹನಿ ಲೆಮನ್ ವಾಟರ್. ಆ್ಯಕ್ಚುಲಿ ಎಕ್ಸಸೈಸ್ ಮಾಡಬೇಕು ಅಂತ ಡ್ರೆಸ್ ಎಲ್ಲ ಉಟ್ಕೊಂಡ, ಬಟ್ ಅಂದ್ರೂ ಕಾಲು ಬೇನೆ ಆಗ್ತಾಯಿತ್ತು, ಜಾಯಿಂಟ್ಸ್ ಪೇನ್ ಆಗ್ಲತ್ತವ, ನೀ ಪೇನ್ ಆಗ್ಲತ್ತದು. ಅದ್ರ ಸಲುವಾಗಿ ಮಾಡಿನ ಹೋಳ್ಗೆ ಊಟ ಮಾಡೀನಲ್ಲ. ಮುಂಜಾನೆ ಉಪ್ಪಿಟ್ಟು ತಿಂದೀನಿ ಅರೌಂಡ್ 11. ಆ್ಯಂಡ್ ಮಧ್ಯಾಹ್ನಕ್ಕೆ ಊಟ ಮಾಡೀನಿ ಅರೌಂಡ್ 2 or 3. ಸೊ ನಿನ್ನಿಂದ ಊಟ ನಂತರ ನಿನ್ನ 2 ಕಾಫಿ ಕುಡ್ದೇನೆ, ಭಾಳ ಹೆಡ್ಡೇಕ್ ಆಗ್ಲತ್ತಿತ್ತು. ನಾನು ನಮ್ಮ ಸೋದರ ಸಿಕ್ಕಂತ ಕಾಫಿ ಕುಡ್ದೇವಿ. ಇವಾಗ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಕರ್ಡ್ ರೈಸ್. ಈ ಕರ್ಡ್ ರೈಸ್ನು ಯಾಕೆ ಅಂತಂದ್ರೆ ನೀನೊಂದು ಸ್ವಲ್ಪ ಹೆವಿ ಉಂಡಂಗೆ ಅನ್ಸತ್ತಿತ್ತು, ಹೋಳ್ಗೆ ಹೆವಿ ಅನ್ಸತ್ತಿತ್ತು. ಪಾಪ ಗರಂ ಮಾಡಿ ಸರ್ವ್ ಮಾಡ್ತಾಯಿದ್ರು ಅವರು, ತುಪ್ಪ ದೊಡ್ಡ ಸುರಿಸಿ. ಸೊ ಚೆನ್ನಾಗಿ ಉಂಡ. ರೈಸ್ ಏನೂ ಉಂಡಿಲ್ಲ, ಹೋಳ್ಗೆ ಬಿಟ್ಟು 1.5 ಹೋಳ್ಗೆ ಬಿಟ್ಟು. ಆ್ಯಕ್ಚುಲಿ ಅವ್ರು 2 ಸರ್ವ್ ಮಾಡಿದರು. ನಾನು ಐ ಥಿಂಕ್ ಐ ಹ್ಯಾವ್ ಕ್ಯಾಪ್ಚರ್ಡ್ ವಿಡಿಯೋ ಹಾಫ್ ವಾಪಸ್ ಗ್ಲಾಸ್ನ ಇಟ್ಕೊಂಡು ನಂತರ ಉಣ್ಣಾರಿ ಅಂತ ತಂದಿಟ್ಟೀನಿ. ಅದು ಇವಾಗ ಊಟ ಮಾಡ್ತಾಯಿದ್ದೀನಿ. ಅದು ಮುಸ್ರಿ ಅನಿಸ್ತದಲ್ಲ, ತೋರ್ಸೋದು ಬೇಡ ಅಂತ ತೋರ್ಸತ್ತಿಲ್ಲ ನಿಮ್ಗೆ. ಸೊ ಆ ಹಾಫ್ ಹೋಳ್ಗೆ ಆ್ಯಂಡ್ ಈ ಕರ್ಡ್ ರೈಸ್ ಇವಾಗ ಉಣ್ತಾ ಇದ್ದೀನಿ ನಾನು, ಜಸ್ಟ್ ಒಂದು ಸ್ವಲ್ಪ ಲೈಟಾಗಿರ್ಲಕ್ಕ. ಆ್ಯಂಡ್ ಸಮಥಿಂಗ್ ಹೇಳ್ಬೇಕು ಅಂದ್ಕೊಂಡ ಮರ್ತು ಬಿಟ್ಟ. ಓಕೆ, ನಾನು ಬಂದಾಗ ಹೇಳ್ತೀನಿ. ಆ್ಯಕ್ಚುಲಿ ಇವತ್ತೊಂದು ಎಂಗೇಜ್ಮೆಂಟ್ಗೆ ಹೋಗೋದಿತ್ತು. ಆ್ಯಂಡ್ ಒಂದು ಜಾಗದಲ್ಲಿ ಡೆಮೋ ಕೊಟ್ಟು ಬಂದಿನಲ್ಲ. ಸೊ ಅಲ್ಲಿಗೆ ಮತ್ತೊಂದು ಬಾರ್ ಕಾಲ್ ಮಾಡಿ ಬಂದಿದ್ರು. ನಮ್ಮ ಕಡೆ ಸಕ್ರೆ ಅಥವಾ ಎಂಗೇಜ್ಮೆಂಟ್ ಅಂತಾರಲ್ಲ, ಈ ಕಾರ್ಯಕ್ರಮ ಮಾಡ್ರೆ ಕಂಪಲ್ಸರಿ ಈ ಥರ ಮಿಶ್ರಿ ಕೊಡ್ತಾರೆ. ಇದೊಂದು ಸ್ಪೆಷಲ್ ಚಿಕ್ಕದಾದಂಥ ಪ್ಲಾಸ್ಟಿಕ್ ಡಬ್ಬಿದು, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ. ಆ್ಯಂಡ್ ಅವ್ರು ಕರೆದಿದ್ರಲ್ಲ, ಸೊ ಅಲ್ಲಿ ಜಸ್ಟ್ ಎಂಗೇಜ್ಮೆಂಟ್ ಆಗಸ್ತನ ಒಟ್ಟೆ ಕುಂತೀನಿ. ಆ ನಂತರ ಇಮಿಡಿಯೇಟ್ ಕಾಲ್ ಬಂದಿದ್ದಾರೆ ಅಂಥೇಳಿ ಇಮಿಡಿಯೇಟ್ ಹೋಗಿ ನಾನು. ಸೊ ನಾನು ಹೋಗಿದ್ದು 12:30 ಅರೌಂಡ್. ಕಾಯ್ಕೋತ ಎಷ್ಟು ಟೈಮ್ ಆಗ್ಯದ ನೋಡ್ರಿ, ಇಷ್ಟು ಇರಿಟೇಟ್ ಆಗ್ಯದ. ನಾನು ಇವತ್ತು ಒಂದೇ ಪ್ಲೇಸ್ನಲ್ಲಿ ಕುಂತವಳಲ್ಲ, ಬಟ್ ಇವತ್ತು ಇಡೀ ದಿನ ಒಂದೇ ಪ್ಲೇಸಲ್ಲಿ ಕುಂತೀನಿ. ಬಿಕಾಸ್ ನಾವು ಅಲ್ಲಿಂದ ಆರ್ಡ್ರ್ ಮತ್ತು CC ಕ್ಯಾಮ್ರಾ ಇರ್ತಾವೆ, ಏನು ತಿರುಗುತ್ತಾಳ ಅಂತಾರ ನಾ ಭಯ ಕಡೆಯಿಂದ. ಆ್ಯಂಡ್ ನನಗೆ ಭಾಳ ಚಕ್ಕರ ಹೊಂಟಂಗೆ ಆಗ್ಲತ್ತಿತ್ತು. ಯಾಕೆ ಮುಂಜಾನೆ ನಿಮ್ಮ ಕರ್ಡ್ ರೈಸ್ ತೋರಿಸಿನಲ್ಲ, ಅಷ್ಟೇ ಕರ್ಡ್ ರೈಸ್ ಉಂಡು ಹೊರಗಿನ ಎಂಗೇಜ್ಮೆಂಟ್ಗೆ ಹೋದಲ್ಲಿ ನೀವು ಊಟ ಮಾಡಿಲ್ಲ. ಯಾಕಂದ್ರೆ ನಂಗೆ ಯಾರು ಬೈತಾರ ಅಂದ್ರೆ ರೀಸನ್ಲೆಸ್ ಬೈಕೋತಿನೋದು ನನಗೆ ಭಯ ಆಗ್ತದೆ. ಸೊ ಅಲ್ಲಿ ನಾವು ಹೋಗಿನ ಜಾಗದಲ್ಲಿ ಕ್ಯಾಂಟೀನ್ದಾಗ ಕಬ್ಬಿನ ಹಾಲು ಸಿಗ್ತದೆ. ಸೊ ಕಬ್ಬಿನ ಹಾಲು ಕುಡ್ದು ಮತ್ತೆ ಹೋಗಿ ಸೇಮ್ ಪ್ಲೇಸ್ನಾಗ ಹಾಗೆ ಕುಂತ. ಸೊ ನೋಡ್ಬೋದು ಟೈಮ್ ನೋಡ್ತಾ 12:30ದಿಂದ 1 ಆಯಿತು, 2 ಆಯಿತು, 3 ಆಯಿತು, 4 ಆಗ್ಯದ. ತಾಳದ ಆಗಲ್ದಕ್ಕೆ 4:30ಗೆ ಅವ್ರಿಗೆ ಕಾಲ್ ಮಾಡೀನಿ. ಅವ್ರು ಕಾಲ್ ರಿಸೀವ್ ಮಾಡಿ ಅಲ್ಲಿ ಬಿ ಬ್ಯಾಕ್ ಇನ್ 5-10 ಮಿನಿಟ್ಸ್ ಅಂದಿದ್ರು. 5-10 ಮಿನಿಟ್ಸ್ ಹೋಗಿ 5 o'clock ಬಂದಿದ್ರು. ಹಾಫ್ ಆನ್ ಅವರ್ ನಂತರ ಬಂದು ಆವಾಗ ಮತ್ತು ಕಂಡೀಷನ್ ಏನು ಅಂದ್ರೆ 3 years ಕಾಂಟ್ರಾಕ್ಟ್, ನಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇರಬೇಕು, 3 years ತನಕ ಎಲ್ಲಿ ಬಿಟ್ಟು ಹೋಗಬಾರ್ದು, ಏನೇನೋ ಅಂದಿದ್ರು. ಐ ವಾಸ್ ಲೈಕ್ ಡೀಪ್ಲಿ ಇನ್ ಕನ್ಫ್ಯೂಷನ್, ನಂಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಆ್ಯಂಡ್ 5:30 ಅರೌಂಡ್ ನನಗೆ ಬಸ್ ಸಿಕ್ತು.
ಮನೆಗೆ ಬರೋ ತನಕ 6:30 ಆಯಿತು ಫ್ರೆಂಡ್ಸ್. ಆ್ಯಂಡ್ ಬರ್ತಾ ಬರ್ತಾ ಭಾಳ ಅಂದ್ರೆ ಭಾಳ ಹೊಸಾಗ್ಲತ್ತೀವಿ. ಬರ್ತಾ ಬರ್ತಾ ಒಂದು ಕಟ್ಲೆಟು ಒಂದು ಕಚೋರಿ ತಿಂದು ಬಂದೀನಿ. ಸೊ ಇವತ್ತಿನ ಡಿನ್ನರ್ ನಂದು ಕಚೋರಿ ಆ್ಯಂಡ್ ಇದೆ. ಯಾಕಂದ್ರೆ ನಾನು ಯಾವಾಗ ಎಷ್ಟು ಬೇಕು ಅಷ್ಟು ಚಪಾತಿ ಮಾಡ್ತೀನಿ, ಜಾಸ್ತಿ ಮಾಡ್ಲಿಕ್ಕೆ ಹೋಗಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ನಿನ್ನಿಂದ ವಿಡಿಯೋ ಎಡಿಟ್ ಮಾಡೋ ಹೊತ್ತಿನಾಗ ಇವಾಗ ನೋಡಿ ನಾನು ನಿನ್ನ ಜಾಸ್ತಿ ಏನೂ ಮಾತಾಡಿಲ್ಲ, ಎಂಡ್ ಅಪ್ ಮಾಡೀನಿ. ಯಾಕಂದ್ರೆ ಒಂದೇ ಜಾಗದಲ್ಲಿ ಕುಂತು ಬೇಜಾರು ಬಂದು ಹೋಗಿತ್ತು. ಹೇಳಬೇಕಾದ್ರೆ ನಾನು ಇವತ್ತು ಒಂದೇ ಪ್ಲೇಸ್ನಾಗ ಕುಂತೋಳಲ್ಲ ನಾನು. ಒಂದು ಸ್ವಲ್ಪ ನಂಗೆ ಹಿಂಗೆ ಕುಂತಿರು ಅಂದ್ರೂ ಆಗಲ್ಲ. ನಿಂತಿರ್ರಿ ಅಥವಾ ವಾಕ್ ಮಾಡಿರಿ ಅಂದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಬಟ್ ಐ ಕಾಂಟ್ ಸಿಟ್ ಇನ್ ಒನ್ ಪ್ಲೇಸ್ ಫಾರ್ ಮೋರ್ ಲಾಂಗರ್ ಪೀರಿಯಡ್. ಆ್ಯಂಡ್ ಇವತ್ತು ಅಂದ್ರೆ ಈ ವಿಡಿಯೋ ಅಲ್ಲಿ ನೀವು ಏನು ನೋಡ್ತಾ ಇದ್ರಲ್ಲ, ಈ ವಿಡಿಯೋದಲ್ಲಂತೂ 12:30 ಅಂದ್ರೆ ಅರೌಂಡ್ 1 ಬಿ ಹಿಡ್ಕೊರಿ, 1 o'clock to 5 o'clock ಕಂಟಿನ್ಯೂಸ್ 4 hours ಒಂದೇ ಪ್ಲೇಸಲ್ಲಿ ಕುಂತೀನಿ. ವಿಚ್ ಐ ವಾಸ್ ಫೀಲಿಂಗ್ ವೆರಿ ಬ್ಯಾಡ್. ಆ್ಯಕ್ಚುಲಿ ಫೋನ್ ಹಚ್ಚಿ ಕರೆದವ್ರು ಅವರೇ ಬಾ ಅಂತ, ಮೀಟಿಂಗ್ ಅದ ಅಂತ ಹೋಗಿದ್ರಂದ್ರು. ಅರೌಂಡ್ 5 o'clock ತನಕ ಅವ್ರು ಬಂದೇ ಇಲ್ಲ. ಸೊ ಭಾಳ ಬೇಜಾರಾಯ್ತು. ಇವತ್ತು ಓವರಾಲ್ ಡೇ ವೇಸ್ಟ್ ಹೋಯ್ತು ನಂದು. ಆ್ಯಕ್ಚುಲಿ ಹೇಳಬೇಕಾದ್ರೆ ಸಂಡೇನೂ ಅದೇ ಥರ ಆಯಿತು, 12 o'clock to 6:30 ತನಕ. ಇವತ್ತು ಅದೇ ಥರ ಆಯಿತು. 2 ದಿನ ಉಪವಾಸ ಕೊಡೋದಾಯಿತು. ಆ್ಯಂಡ್ ಹಾಕಿರೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕಡೆಯಿಂದ ಒಂದು ಸ್ವಲ್ಪ ಫೀಲಿಂಗ್ ಎಕ್ಸಾಕ್ಟಾಗಿ ವರ್ಡ್ನೂ ಹೇಳೋಕ್ಕಾಗ್ತಾಯಿಲ್ಲ. ಭಯ ನಾಲ್ರು. ಒರಿಜಿನಲ್ ಡಾಕ್ಯುಮೆಂಟ್ಸ್ನೂ ಇಕ್ಕೋತಾರ, ನಂದೊಂದು ಸ್ಯಾಲ್ರಿ, ಒಂದು ತಿಂಗಳ ಸ್ಯಾಲ್ರಿನೂ ಸೆಕ್ಯೂರಿಟಿಯಾಗಿ ಇಕ್ಕೋತಾರ, ಏನೇನೋ ಹೇಳ್ತಾ ಇದ್ದಾರೆ. ಐ ಆಮ್ ವೆರಿ ಮಚ್ ಡ್ಯಾಮ್ ಕನ್ಫ್ಯೂಸ್ಡ್. ಈ ಥರ ನಾನು ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ನೋಡೋದು. ನಾನು ನಿಯರ್ ಅಬೌಟ್ 2007ದಿಂದ ವರ್ಕ್ ಮಾಡ್ತಾಯಿದ್ದೀನಿ. ಬಟ್ ಈ ಥರ ಗೊತ್ತೂ ಆಗಿಲ್ಲ. ಇದೇ ಫಸ್ಟ್ ಟೈಮ್. 1 month ಸೆಕ್ಯೂರಿಟಿ ಇಕ್ಕೋತಾರಂತ, 3 years ಅಗ್ರಿಮೆಂಟ್ ಅಂತ, ಮತ್ತು ನಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ನೂ ಇಕ್ಕೋತಾರ ಅಂತ. ನನಗೆ ಅಮ್ಮ ಸ್ಯಾಲ್ರಿ ಕೊಡೋದೇನೋ ಅಂತಂದ್ರೆ ಇವಾಗಿಂದ ರೇಟ್ ನೋಡಬೇಕಾದ್ರೆ ಒಂದು ಗ್ರಾಮ್ ಬಂಗಾರ ಬರಲ್ಲ. ಇಮ್ಯಾಜಿನ್ ಮಾಡಿರಿ ಎಷ್ಟು ಸ್ಯಾಲ್ರಿ ಕೊಡ್ತಿರ್ಬೋದು ಅನ್ನೋದು. ಸೊ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ನೀನು ಹೇಳಿನೆಲ್ಲ ಡಿನ್ನರ್ ಏನೋ ಸ್ಪೆಷಲಾಗಿ ಮಾಡ್ಲಿಕ್ಕೆ ಹೋಗಿಲ್ಲ. ಯಾವಾಗ ಎಷ್ಟು ಬೇಕೋ ಅಷ್ಟು ಚಪಾತಿ ಮಾಡಿಕ್ತೀನಿ. ರೊಟ್ಟಿ ಆದರೆ ಎಕ್ಸ್ಟ್ರಾ ಮಾಡಿಕ್ತೀನಿ, ಚಪಾತಿ ಆದರೆ ಎಕ್ಸಾಕ್ಟಾಗಿರ್ತದೆ. ಸೊ ವೈಷ್ಣವಿ ಗಟ್ಟಿಬೇಳೆ ಚಪಾತಿ ಅಂದ್ಕಡೆಯಿಂದ ಬಾಕ್ಸ್ ತುಂಬಿಕೊಟ್ಟ. ನನ್ನ ಸಲುವಾಗಿ ನಂಗೆ ಅದು ಆ್ಯಕ್ಚುಲಿ ಫಂಕ್ಷನ್ಗೆ ಹೋಗೋದು ಭೀ ನೆನಪೋಗಿತ್ತು. ನಮ್ಮ ಫ್ರೆಂಡ್ ಅನಿತಾ ಅವ್ರು ಕಾಲ್ ಮಾಡಿದರು. ಸೊ ಅನಿತಾ ಅವ್ರು ಕಾಲ್ ಮಾಡಿದ ಕಡೆಯಿಂದ ನೆನಪಾಯಿತು. ಇಲ್ಲ ಅಂತಂದರೆ ಈ ಜಾಬ್ ಸ್ಟ್ರೆಸ್ ಕಡೆಂದು ಇಷ್ಟು ಸ್ಟ್ರೆಸ್ ಆಗ್ಲತ್ತದ ನನಗೆ. ಆ್ಯಕ್ಚುಲಿ ವಾಟ್ ಎವರ್ ಇಟ್ ಮೈಟ್ ಬಿ, ರಾತ್ರಿ ಬಂದ ತಕ್ಷಣ ಒಂದು ಸ್ವಲ್ಪ ಬಿಸಿನೀರು ಕುಡ್ದು ಮುಕ್ಕೊಂಡೀನಿ. ಇವತ್ತು ಎಕ್ಸಸೈಸ್ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ನಾನು ಜಾಯಿಂಟ್ ಪೇನ್ ಭಾಳ ಜಾಸ್ತಿ ಆಗ್ಲತ್ತಿತ್ತು. ಉಟ್ಕೊಂಡಿನ ಡ್ರೆಸ್ ಎಲ್ಲ ಉಟ್ಕೊಂಡು ರೆಡಿಯಪ್ ಆಗೀನಿ. ಬಟ್ ಐ ಕುಡೆಂಟ್ ಡೂ ಎಕ್ಸಸೈಸ್ ಬಿಕಾಸ್ ಇವತ್ತು ನಾವು ಸ್ಲೈಟ್ ಪೇಯ್ನ್ ಅನಿಸ್ಲತ್ತಿತ್ತು. ಜಸ್ಟ್ ಕುಂತಲ್ಲೇ ಕೈಕಾಲು ಅಷ್ಟೇ ಆಡ್ಸಿನ, ಸ್ಟ್ರೆಚಸ್ ಅಷ್ಟೇ ಮಾಡೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ ಅಲ್ವಾ. ಸೊ ಮಾರ್ನಿಂಗ್ ಡ್ರಿಂಕ್ ಸ್ಟಾರ್ಟ್ಸ್ ವಿತ್ ವಾಮ್ ವಾಟರ್. ಸೊ ವಾಟರ್ ಕುಡಿತಾ ಇದ್ದೀನಿ. ಇಲ್ಲಿ ನೇಚರ್ಸ್ ಅಂಟಿ ಕುಂತು ಆರಾಮಾಗಿ ಗಿಡಗಳಿಗೆ, ಹೂವುಗಳಿಗೆ ಎಲ್ಲ ನೋಡ್ಕೊತಾ ಮಸ್ತ್ ಎಂಜಾಯ್ ಮಾಡ್ತಾಯಿದ್ದೀನಿ. ಇವತ್ತು ಊರಿಗೆ ಹೋಗೋದ. ಸೊ ಜಲ್ದಿ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಚಲೋ, ಇಫ್ ಪಾಸಿಬಲ್ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಏನೋ ವಿಡಿಯೋ ಕ್ಲಿಪ್ಸ್ ಮಾಡ್ಲಿಕ್ಕೆ ಹೋಗಲ್ಲ ಎಲ್ಲಿ ಹೋದ್ರೂ. ಹಾಯ್ ಫ್ರೆಂಡ್ಸ್, ಹಲೋ, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಮಾರ್ನಿಂಗ್ ಹಿಡ್ದು ಏನೋ ವೀಡಿಯೋ ಮಾಡೇ ಇಲ್ಲ. ಅದ್ರ ಸಲುವಾಗಿ ಟುಡೇ ಐ ಆಮ್ ಸ್ಟಾರ್ಟಿಂಗ್ ಮೈ ವ್ಲಾಗ್ ವೆರಿ ಲೇಟ್ಲಿ. ಇಟ್ಸ್ 12 ನಾವು. ಇವತ್ತು ಗುರುವಾರ ಒಪ್ಪತ್ತದ್ರ ಫ್ರೆಂಡ್ಸ್. ಅದಕ್ಕೆ ನೀನು ಬರ್ತಾ ಸ್ವೀಟ್ ಪೊಟ್ಯಾಟೊ ರತ್ನಾಲ್ ಅಂತಾರೆ ನಮ್ಮ ಕಡೆ. ನೀವೇನಂತೀರಿ ಕಮೆಂಟ್ ಮಾಡಿರಿ. ಸೊ ರತ್ನಾಲ್ ತೊಗೊಂಡು ಬಂದೀನಿ, ಅದು ಕುದಿಸ್ಬೇಕು. ಇದರ ಒರಿಜಿನಲ್ ಕಲರ್ ಹೆಂಗವ ತೋರಿಸ್ತೀನಿ ತಡ್ರಿ. ಇದು ಮಣ್ಣಿದ್ದಿದ್ದ ಕಡೆಯಿಂದ ಹೇಳ್ತಾರದ. ಏಟ್ ಪಿಂಕಿಶ್ ಅವಲ್ಲ, ಇವ್ರ ಒರಿಜಿನಲ್ ಕಲರ್ ಪಿಂಕಿಶ್ ಅವ. ಬಟ್ ಅವು ಮಣ್ಣಾಗಿದ್ದಿನ ಕಡೆಯಿಂದ 8 ಕಲರ್ಫುಲ್ ಅನ್ಸತ್ತವ. ಸೊ ಇವು ನೋಡಿರಿ, 2-3 ಬಾರ್ ತೊಳೆದ ನಂತರ ಆ ಕಲರ್. ಇವಾಗ ಕುಕ್ಕರ್ನ ಆ್ಯಕ್ಚುಲಿ ನಾನೇನು ಮಾಡ್ತೀನಿ ಅಂದ್ರೆ ಧಮ್ ಅಂತ ತೊಗೊಂಡ್ಬಂದು ಸ್ಲೈಸಸ್ ಥರ ಕಟ್ ಮಾಡ್ತೀನಿ. ಅಂದ್ರೆ ನಮ್ಮ ಚಿಪ್ಸ್ ಇರ್ತಾವಲ್ಲ ಆ ಥರ ರೌಂಡ್ ಕಟ್ ಮಾಡ್ತೀನಿ. ಬಟ್ ಇವಾಗ ಟೈಮ್ ಇಲ್ಲ. ಐ ನೀಡ್ ಟು ರಶ್ ಫಾರ್ ಉದ್ಗೀರ್. ಯಾಕೆ ಅನ್ನೋದು ಹೇಳ್ತೀನಿ ನಂತರ. ಇವಾಗ ತೊಳೆದಿಟ್ಟು ಕುದಿಸ್ತೀನಿ. ಆ್ಯಂಡ್ ಐ ವಿಲ್ ಹ್ಯಾವ್ ದಿಸ್. ಆ್ಯಂಡ್ ಲಂಚ್ ಬಂದ ನಂತರ ಮಾಡ್ತೀನಿ. ಎಷ್ಟಕ್ಕೆ ತಡೆ ಆಗಲಿಕ್ಕೆ ಬಂದ ನಂತರ ಮಾತಾಡ್ತೀನಿ. ತಿಂತೀನಿ. ನಮ್ಮದು ತಂಗಿದು ಮೈದಾನ
ಗಾಡಿ ಮೇಲಿಂದ ಹೊತ್ಕೊಂಡು ಬಿದ್ದಿರ, ಸೊ ಅವ್ರಿಗೆ ಭೇಟಿ ಮಾಡೋಕ್ಕಂತೆ ಉದ್ಗೀರ್ಗೆ ಬಂದೀವಿ ಫ್ರೆಂಡ್ಸ್. ಆ್ಯಂಡ್ ಈ ವಾರ ಕಂಪ್ಲೀಟ್ ನಂದು ಡಿನ್ನರ್ ಆಗಲಿ ಮೀಲ್ ಆಗಲಿ ಒಂದು ಕಂಪ್ಲೀಟಿ ಹೊರಗಿಂದೇ ಆಗಿದೆ. ಸೊ ಇವತ್ತು ಭಾಳ ತಡ ಆಗ್ಯದ ಅಂಥೇಳಿ ನಾನು ಪಾವ್ ಭಾಜಿ ಉಣ್ತಾ ಇದ್ದೀನಿ ಇಲ್ಲೇ ಹೊರಗಡೆ. ಪಾವ್ ಭಾಜಿ ಮತ್ತು ಗೋಬಿ ಮಂಚೂರಿ ಮತ್ತೇನಂದ್ರು ಪೋಹಾ ತರಿಸಿದ್ರು. ಸೊ ಪಾವ್ ಭಾಜಿ ನಾನು ಊಟ ಮಾಡೀನಿ, ನನಗೆ ಬೇರೆವೆಲ್ಲ ಚೈನೀಸ್ ಊಟ ಮಾಡಲ್ಲ ನಾನು. ಸೊ ಅರ್ಧ ಪ್ಲೇಟ್ ಪೋಹಾ ಇವು ಪಾವ್ ಭಾಜಿ ತಿಂದು ಈಗ ತಿಂದು ನಾನು ಮೀಲ್ ಕಂಪ್ಲೀಟ್ ಮಾಡೀನಿ. ರತ್ನಾಲ್ ನನಗೆ ಜಾಸ್ತಿ ಇಷ್ಟ ಆಗಲ್ಲ, ಯಾಕಂದರೆ ಈ ಥರ ಇರ್ತಾವವು ಸ್ಟೀಮ್ ಆದ್ರೆ ಚೆನ್ನಾಗಿರ್ತಾವ. ಸೊ ನಾನು ಏನು ಮಾಡ್ಲತ್ತೀನಿ ಅಂದರೆ ಬೆಳಗ್ಗೆ ಇನ್ ದ ಸೆನ್ಸ್ 12 o'clock 5 ಪೀಸಸ್ ತಿಂದೀನಿ. ಇವಾಗ 5 ಪೀಸಸ್ ನಮ್ಮಲ್ಲಿ ರತ್ನಾಲ್ ಯಾರೂ ತಿನ್ನೋದಿಲ್ಲ. ಸೊ ಅದ್ರ ಸಲುವಾಗಿ ನಾನು ರತ್ನಾಲ್ ತಿನ್ನತ್ತೀನಿ ಇವಾಗ ಎಟ್ 6 o'clock. ಮಧ್ಯಾಹ್ನ ಊಟ ಅಂತೂ ನಿಮ್ಗೆ ತೋರಿಸ್ತೀನಿ. ಇವತ್ತು ಏನೂ ಎಕ್ಸಸೈಸ್ ಮಾಡೇ ಇಲ್ಲ ಫ್ರೆಂಡ್ಸ್. ಸೊ ಮೈ ಡೇ 19 and 21 ವೆಂಟ್ ವಿತೌಟ್ ಡೂಯಿಂಗ್ ಎನಿ ಎಕ್ಸಸೈಸ್ ಓನ್ಲಿ ಫ್ರೆಂಡ್ಸ್. ಸೊ ವಾಕಿಂಗ್ ಅಂತೂ 14,000 steps ಮಾಡೀನಿ. ದಟ್ಸ್ ಆಲ್ ಫಾರ್ ದ ಡೇ. ಹ್ಯಾವ್ ಎ ನೈಸ್ ಡೇ. ಬಾಯ್. ಸಿ ಯು ಟುಮಾರೋ.